ಇವತ್ತಿನ ದೇವರಾಶಿಯನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಇವತ್ತು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಾ, ಯಾರ್ಯಾರು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀರಾ, ಅವರಿಗೆಲ್ಲರಿಗೂ ಗಣೇಶ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ದೇವರಾಶಿಯನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಅನಿರೀಕ್ಷಿತವಾಗಿ ಬಂದಿರುವ ಸಮಸ್ಯೆಗಳಿಂದ ಇಂದು ನಿಮ್ಮ ಲಾಭದ ಮೇಲೆ ಪರಿಣಾಮ ಬೀರಬಹುದು. ಇಂದು ನೀವು ಅಪರಿಚಿತರಿಂದ ಬೆಂಬಲವನ್ನು ಪಡೆಯಬಹುದು. ಶ್ರದ್ಧೆಯ ಅಗತ್ಯವಿದೆ. ನಿಮ್ಮ ಕೆಲಸದಲ್ಲಿ ಸಕ್ರಿಯಗೊಂಡ ವಿರೋಧಿಗಳು ಸಹ ಇವತ್ತು ನಿಮ್ಮಿಂದ ಸೋಲುತ್ತಾರೆ. ನಿರ್ಮಾಣ ಕಾರ್ಯದ ಅಗತ್ಯವನ್ನು ನೀವು ಅನುಭವಿಸುತ್ತೀರಿ. ಯಾವುದಾದರೂ ಒಳ್ಳೆಯ ಸುದ್ದಿ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ. ಯೋಗ ಪ್ರಾಣಾಯಾಮಗಳಲ್ಲಿ ನೀವು ಸ್ವಲ್ಪ ಗಮನವನ್ನು ಹರಿಸಿದರೆ ಒಳ್ಳೆಯದು. ಆದ್ದರಿಂದ ನೀವು ಇವತ್ತು ಯಾವುದೇ ಆರೋಗ್ಯದ ಸಮಸ್ಯೆಗೊಳಗಾಗದೆ ಆರಾಮಾಗಿ ಇರುತ್ತೀರಿ. ಮನೆಯಲ್ಲಿ ಒಳ್ಳೆಯ ಸುದ್ದಿಗಳು ಬರಲಿವೆ. ಹೆಚ್ಚಿನ ದಿನವಾಗಿ ಇವತ್ತು ನಿಮಗೆ ಸಾಧಾರಣ ದಿನವಾಗಲಿದೆ. ಆದರೂ ಕೂಡ ಏನೂ ತೊಂದರೆ ಇಲ್ಲ. ಒಟ್ಟು ಒಳ್ಳೆಯ ದಿನ ಅಂತಲೇ ಹೇಳಬಹುದು. ಅದೃಷ್ಟ ಸಂಖ್ಯೆ 10. ಅದೃಷ್ಟದ ಬಣ್ಣ ಹಸಿರು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಆಕಸ್ಮಿಕವಾಗಿ ಒಂದು ಕೌಟುಂಬಿಕದಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೂರುತ್ತವೆ. ಸಂಸಾರದಲ್ಲಿ ನಿಮಗೆ ಬಿರುಕು ಉಂಟಾಗಬಹುದು. ಸಂಗಾತಿಯಿಂದ ನಿಮಗೆ ಸಾಕರ್ಯದ ಬೆಂಬಲ ಇರೋದಿಲ್ಲ. ಮನೆಯಲ್ಲಿ ಒಂಥರ ಜಗಳದ ವಾತಾವರಣ, ಗೊಂದಲದ ವಾತಾವರಣ ನಿರ್ಮಾಣವಾಗುತ್ತದೆ. ವಿದ್ಯಾರ್ಥಿಗಳು ಇಂದು ನಿರೀಕ್ಷಿತ ಫಲ ಪಡೆಯುವಲ್ಲಿ ಯಶಸ್ವಿಯಾಗುತ್ತಾರೆ. ನೀವು ಅನುಭವಿಸಿದ ಅಥವಾ ಯೋಚಿಸಿದ ಕಾಲೇಜಿನಲ್ಲಿ ಸೀಟು ಅಥವಾ ಉನ್ನತ ವ್ಯಾಸಂಗದಲ್ಲಿ ಪಡೆಯುತ್ತೀರಿ. ಹಾಗೂ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗಲಿದೆ. ವ್ಯಾಪಾರದಲ್ಲಿ ನಷ್ಟ ಉಂಟಾಗಲಿದೆ. ಇನ್ನು ನಿಮ್ಮ ಹಣದ ಬಗ್ಗೆ ಹೇಳಬೇಕಂದ್ರೆ ಹಣದಲ್ಲಿ ಒಂದು ಒಳ್ಳೆಯ ಆದುರ್ಯ ಇಲ್ಲ. ಹಣದ ಒಳಹರಿವು ಹೆಚ್ಚಾಗಲಿದೆ. ಹಣದ ಲಾಭ ಹೆಚ್ಚಾಗಲಿದೆ. ಆದರೆ ನಿಮ್ಮ ಕೈಯಿಂದ ಇವತ್ತು ಹೆಚ್ಚು ನಷ್ಟವಾಗುವಂಥ ಸಾಧ್ಯತೆ ಇದೆ. ಅದು ಅನಿರೀಕ್ಷಿತವಾಗಿ ಬೇಡವಾದಂಥ ನಷ್ಟಗಳು ಇವೆ. ಸಂಸಾರದಲ್ಲಿ ಅಂತೂ ಯಾವುದೇ ಜಗಳ ಇದೆ, ಬಟ್ ಯಾವುದೇ ಸ್ವಲ್ಪ ಇವತ್ತು ಖುಷಿ ಇಲ್ಲ. ಆದರೆ ಜಗಳ ಇವತ್ತಿನ ತನಕ ಪರಿಹರಿಸಲಿದೆ. ಇನ್ನು ವ್ಯವಹಾರಗಳಲ್ಲಿ ನೀವು ಯೋಚಿಸಿ ಅಥವಾ ತಜ್ಞರಿಂದ ಸಲಹೆ ಪಡೆದು ಹೂಡಿಕೆ ಮಾಡಿದರೆ ಒಳ್ಳೆಯದು. ಹಣದ ವಿಚಾರದಲ್ಲಿ ಮಾತ್ರ ಇವತ್ತು ವ್ಯವಹಾರದಲ್ಲಿ ಒಂದು ಉತ್ತಮ ಪ್ರಪೋಸಲ್ ಅಥವಾ ನಿಮಗೆ ಏನು ಉತ್ತಮ ಅದೃಷ್ಟದ ಕೆಲವು ಹೂಡಿಕೆಗಳು ನಿಮಗೆ ಹುಡುಕಿಕೊಂಡು ಬರಬಹುದು. ಆದರೆ ನೀವು ಹೂಡಿಕೆ ಮಾಡಬೇಕಾದ್ರೆ ಹಣವನ್ನು ಹೂಡಿಕೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರವಾಗಿದ್ದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗಬಹುದು. ಆದಾಗ್ಯೂ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ ಮತ್ತು ಅನಿರೀಕ್ಷಿತ ಲಾಭಗಳು ಕಂಡುಬರುತ್ತವೆ. ಆರ್ಥಿಕ ವಹಿವಾಟಿನಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ನಿಮ್ಮ ನಿರ್ಧಾರಗಳನ್ನು ನಿಲುವುಗಳನ್ನು ವಿರೋಧಿಸಲಾಗಿದೆ. ಕುಟುಂಬದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಅದನ್ನು ಕೆಟ್ಟ ಕೆಲಸ ಆಗುವುದನ್ನು ತಪ್ಪಿಸಬಹುದು. ಸ್ವಲ್ಪ ಬುದ್ಧಿವಂತಿಕೆಯಿಂದ ಕುಟುಂಬದಲ್ಲಿ ನಿರ್ಧಾರಗಳನ್ನು ತಗೊಂಡರೆ ಒಳ್ಳೆಯದು. ಇನ್ನು ನಿಮ್ಮ ಆರೋಗ್ಯದಲ್ಲಿ ಹೇಳೋದಾದರೆ ಸಾಧಾರಣ ದಿನವಾಗಲಿದೆ. ಒಂಥರ ಸಾಧಾರಣ ಆರೋಗ್ಯ. ಇನ್ನು ಯೋಗಾಸನ ಧ್ಯಾನಗಳಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಇಂದು ಕಠಿಣ ಪರಿಶ್ರಮದ ನಂತರ ಅಪೇಕ್ಷಿತ ಪ್ರಯೋಜನಗಳು ಇವೆ. ನೀವು ದೂರ ಪ್ರಯಾಣಿಸಬೇಕಾಗುವುದು. ಪ್ರವಾಸಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ನಿಮ್ಮ ಸ್ನೇಹಿತರೊಂದಿಗೆ ಮಾನಸಿಕ ಸಮಸ್ಯೆಗಳಿಂದ ಮನಸ್ಸು ನಿರಾಶೆಯಾಗಿ ಉಳಿಯುತ್ತದೆ. ನೀವು ಕೆಲವು ಅಪೂರ್ಣ ಕಾರ್ಯಗಳನ್ನು ಎದುರಿಸಬೇಕಾಗುತ್ತದೆ. ಸಂತೋಷ ಮತ್ತು ದುಃಖವನ್ನು ಸಮನಾಗಿ ಪರಿಗಣಿಸಿ ಮತ್ತು ಎಲ್ಲವನ್ನು ಅದೃಷ್ಟಕ್ಕೆ ಬಿಟ್ಟರೆ ನೀವು ಸಂತೋಷವಾಗಿರುತ್ತೀರಿ. ಪ್ರತಿಯೊಂದು ಸಮಸ್ಯೆಯಲ್ಲೂ ಕುಟುಂಬ ಸದಸ್ಯರು ನಿಮ್ಮನ್ನು ಬೆಂಬಲಿಸುತ್ತಾರೆ. ಸ್ಪೆಷಲಾಗಿ ನಿಮ್ಮ ಸಂಗಾತಿ ನಿಮ್ಮನ್ನು ಬೆಂಬಲಿಸಿದ್ದಾರೆ. ಆರೋಗ್ಯದ ವಿಷಯದಲ್ಲಿ ಯಾವುದೇ ತೊಂದರೆ ಇಲ್ಲ. ಇವತ್ತು ನೀವು ಹೂಡಿಕೆ ಮಾಡುವುದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ವ್ಯಾಪಾರದಲ್ಲಿ ನಷ್ಟ ಆಗಲಿದೆ. ಹಣದ ಲಾಸ್ ಆಗಲಿದೆ. ಬಹಳ ಪ್ರಮಾಣದಲ್ಲಿಲ್ಲ, ಸಣ್ಣ ಪ್ರಮಾಣದಲ್ಲಿ. ಇನ್ನು ಅದೃಷ್ಟದ ಬಣ್ಣ ಬಂದು ಹಸಿರು ಮತ್ತು ಕೆಂಪು. ಅದೃಷ್ಟ ಸಂಖ್ಯೆ 23. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ನೀವು ಮಾಡುವಿರಿ. ಒಳ್ಳೆಯ ದಿನಗಳ ಸಂಯೋಜನೆಯು ಮನಸ್ಸನ್ನು ಆಹ್ಲಾದಕರವಾಗುವಂತೆ ಮಾಡುತ್ತದೆ. ಖರ್ಚನ್ನು ನಿಯಂತ್ರಿಸುವುದು ಸ್ವಲ್ಪ ಮುಖ್ಯವಾಗಿದೆ. ನಿಮಗೆ ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಅನೇಕ ಅನುಭವಗಳಿವೆ. ಈ ಅನುಭವಗಳಿಂದ ನೀವು ಅನಪೇಕ್ಷಿತ ಲಾಭಗಳನ್ನು ಪಡೆಯುವಿರಿ. ವ್ಯಾಪಾರ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಇವತ್ತು ನಿಮ್ಮ ಸಾಲ ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಲಾಭ ಕೂಡ ಹೆಚ್ಚಾಗುತ್ತದೆ. ಸ್ನೇಹಿತನ ಆಗಮನವು ನಿಮಗೆ ಸಂತೋಷವನ್ನು ನೀಡುತ್ತದೆ ಮತ್ತು ಸ್ವಲ್ಪ ಸಮಯದವರೆಗೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಅವನು ಬಗೆಹರಿಸಬಹುದು. ಆದ್ದರಿಂದ ನೀವು ಸ್ವಲ್ಪ ಜೀವನದಲ್ಲಿ ಉಲ್ಲಾಸ ಮತ್ತು ಆನಂದಮಯ ಕ್ಷಣಗಳನ್ನು ಅನುಭವಿಸುತ್ತೀರಿ. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅದೃಷ್ಟದ ಬಣ್ಣ ನೀಲಿ.
ಅದೃಷ್ಟ ಸಂಖ್ಯೆ 28. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶಗಳು ಇವೆ. ಉತ್ತಮ ಆಹಾರವು ನಿಮ್ಮ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಒಳ್ಳೆಯ ಸುದ್ದಿ ಬರುತ್ತಲೇ ಇರುತ್ತದೆ. ಮನೆಯಲ್ಲಿ ಅಥವಾ ಆಫೀಸಿನಿಂದ ಇರಬಹುದು. ಆದ್ದರಿಂದ ನಿರೀಕ್ಷಿತ ನಿಮ್ಮ ಪ್ರತಿದಿನದ ಕೆಲಸವನ್ನು ತಪ್ಪದೆ ಆರಾಮಾಗಿ ಮಾಡಿ. ಮಗುವಿನ ಬಗ್ಗೆ ಸ್ವಲ್ಪ ಚಿಂತೆ ಮೂಡಬಹುದು, ಆದರೆ ನೀವು ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ಎಲ್ಲ ಸಮಸ್ಯೆಗಳು ನಿಮ್ಮ ಕೊನೆಗೊಳ್ಳುತ್ತವೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಅನಾರೋಗ್ಯ ಕಂಡುಬರಬಹುದು. ವಯಸ್ಸಾದವರ ಸೇವೆ ಮಾಡಿ. ಅನಾಥಾಶ್ರಮಗಳಿಗೆ ದಾನ ದತ್ತಿಗಳನ್ನು ನೀಡಿದರೆ ಒಳ್ಳೆಯದು. ಇನ್ನು ನೀವು ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುವಿರಿ. ಹಣದ ಒಳಹರಿವು ಹೆಚ್ಚಾಗಲಿದೆ. ಆರೋಗ್ಯದಲ್ಲಿ ನಿಮಗೆ ಸಮಸ್ಯೆ ಇಲ್ಲ, ಬಟ್ ನಿಮ್ಮ ಮನೆಯವರಿಗೆ ಸ್ವಲ್ಪ ಸಮಸ್ಯೆ ಇರಬಹುದು. ಅಂದರೆ ಮನೆಯ ಕುಟುಂಬದ ಸದಸ್ಯರಿಗೆ ಸ್ವಲ್ಪ ಸಮಸ್ಯೆ ಇರಬಹುದು. ಅದೃಷ್ಟ ಸಂಖ್ಯೆ 16. ಅದೃಷ್ಟದ ಬಣ್ಣ ಕಡು ನೇರಳೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶುಭ ಸಮಯ ಆರಂಭವಾಗುವುದು. ಆಫೀಸ್ನಲ್ಲಿ ನಿಮಗೆ ಒಳ್ಳೆಯ ಕಾರ್ಯದಿಂದ ಒಳ್ಳೆಯ ಸಮಸ್ಯೆಗಳು ಮತ್ತು ಈ ಸಮಸ್ಯೆಗಳನ್ನು ನಿರ್ವಹಿಸುವಂಥ ಒಂದು ಒಳ್ಳೆಯ ಸಮಯ ಬರುತ್ತದೆ. ಸಮಸ್ಯೆಗಳು ಏನೂ ಇಲ್ಲ. ಉದ್ಯೋಗಿಗಳೊಂದಿಗೆ ಒಳ್ಳೆಯ ವರ್ತನೆಯೊಂದಿಗೆ ಕೆಲಸ ಮಾಡಿದರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಒಂದರ ನಂತರ ಒಂದರಂತೆ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಹೊಟ್ಟೆ ಮತ್ತು ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆ ನಿಮಗೆ ಕಾಣಿಸಿಕೊಳ್ಳಬಹುದು. ಆರೋಗ್ಯವು ಕ್ಷೇತ್ರದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ನೀವು ಇವತ್ತು ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಅಥವಾ ನೀವು ಮನೆಯಲ್ಲಿ ಔಷಧಿಗಳನ್ನು ಮಾಡುವಂಥದ್ದು ಒಳ್ಳೆಯದು. ಮಳೆಯಲ್ಲಿ ಹೆಚ್ಚಾಗಿ ಇವತ್ತು ನೆನೆಬೇಡಿ. ಆರೋಗ್ಯದ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ಇದೆ. ನೀವು ಇವತ್ತು ಪ್ರಗತಿ ಹೊಂದುತ್ತೀರಿ ಉದ್ಯೋಗದಲ್ಲಿ ಅಥವಾ ಆಫೀಸ್ನಲ್ಲಿ. ಇಲ್ಲದಿದ್ದರೆ ನಿಮ್ಮನ್ನು ಸಮಯವು ಬಿಟ್ಟು ಹೋಗುತ್ತದೆ. ಯಾಕೆಂದರೆ ನೀವು ಇವತ್ತು ಕೆಲಸವನ್ನು ಅಚ್ಚುಕಟ್ಟಾಗಿ ಅಥವಾ ನೀವು ಪರಿಶ್ರಮ ಕೊಟ್ಟು ಮಾಡಿದರೆ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ. ಹಾಗಾದರೆ ನಿಮ್ಮ ಕುಟುಂಬರು, ಸ್ನೇಹಿತರು ಎಲ್ಲ ನಿಮ್ಮ ಜೊತೆಗೆ ಇರುತ್ತಾರೆ. ಇಲ್ಲವಾದರೆ ಅವರು ದೂರವಾಗುವುದು ಖಂಡಿತ. ಹೆಚ್ಚಾಗಿ ಸಂಗಾತಿ. ಅತಿಥಿಯ ಆಗಮನವು ನಿಮ್ಮ ಮನಸ್ಸನ್ನು ಹಗುರವಾಗಿ ಇರಿಸುತ್ತದೆ. ನಿಮ್ಮ ಮನೆಗೆ ಇವತ್ತು ನೆಂಟರಿಷ್ಟರು ಬರುವಂಥ ಸಾಧ್ಯತೆಗಳು ಇವೆ. ಅದೃಷ್ಟದ ಬಣ್ಣ ಕಪ್ಪು. ಇನ್ನು ಅದೃಷ್ಟ ಸಂಖ್ಯೆ 16. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಸಂಕೀರ್ಣ ಕಾರ್ಯಗಳನ್ನು ಕಾರ್ಯಗತಗೊಳಿಸಲಾಗುವುದು ಮತ್ತು ಲಾಭದಾಯಕ ಉದ್ಯಮವನ್ನು ಸಹ ಇವತ್ತು ನೀವು ನಡೆಸುತ್ತೀರಿ. ಮಾನಸಿಕ ಒತ್ತಡದಿಂದಾಗಿ ತಲೆನೋವು ಕಾಡಬಹುದು. ಮಗುವಿನ ಬಗ್ಗೆ ಕಾಳಜಿ ಇರುತ್ತದೆ. ನೆರೆಹೊರೆಯವರಿಂದ ಕೆಲವು ಸಮಸ್ಯೆಗಳು ನಿಮಗೆ ಉದ್ಭವಿಸಬಹುದು. ಹೆಚ್ಚಾಗಿ ಜಾಗದ ಸಮಸ್ಯೆ ನಿಮಗೆ ಇವತ್ತು ನೆರೆಹೊರೆಯವರಿಂದ, ಅಂದರೆ ನಿಮ್ಮದೇ ಜನ, ದೂರದವರಲ್ಲ, ಅವರಿಂದ ಸಮಸ್ಯೆ ಉಂಟಾಗ್ತದೆ. ಆದರೆ ನೀವು ನಿಮ್ಮ ಸ್ವಂತ ವ್ಯವಹಾರವನ್ನು ಉಳಿಸಿಕೊಳ್ಳುವತ್ತ ಪ್ರಯತ್ನ ಮಾಡಿ. ಅಂತಹ ಪರಿಸ್ಥಿತಿಯಲ್ಲಿ ಉಳಿದ ಸಮಸ್ಯೆಗಳನ್ನು ತಾವಾಗಿ ಬಗೆಹರಿಯುತ್ತವೆ. ಈ ಸಮಸ್ಯೆಗಳಿಗೆ ನೀವು ಸ್ವಲ್ಪ ಗಮನ ಕೊಟ್ಟರೆ ಉಳಿದ ಸಮಸ್ಯೆಗಳು ಏನು ದೊಡ್ಡ ಸಮಸ್ಯೆಗಳಂತೂ ಕಾಣೋದಿಲ್ಲ. ಅದೃಷ್ಟದ ಬಣ್ಣ ಕೆಂಪು ಮತ್ತು ಕೇಸರಿ ಬಣ್ಣ. ಇನ್ನು ಅದೃಷ್ಟ ಸಂಖ್ಯೆ 8. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ. ಈ ರಾಶಿಯವರಿಗೆ ಇವತ್ತು ವಾಹನ ಮತ್ತು ವಸತಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಉದ್ಭವಿಸಬಹುದು. ಶುಭ ಸಂದೇಶದ ಆಗಮನವು ಸ್ನೇಹಿತರ ಉತ್ಸಾಹ ಮತ್ತು ಬೆಂಬಲವನ್ನು ಹೆಚ್ಚಿಸುತ್ತದೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಬೆಂಬಲವು ನಿಮ್ಮ ಕೈಯಲ್ಲಿ ಇರುತ್ತದೆ. ಕೈಯಲ್ಲಿ ಸಾಕಷ್ಟು ಸಂಪತ್ತಿದ್ದರೂ ಕೆಲವು ಕೌಟುಂಬಿಕ ಅಶಾಂತಿ ನಿಮ್ಮಲ್ಲಿ ಉಂಟಾಗುತ್ತದೆ. ಆದ್ದರಿಂದ ಮೊದಲು ಪ್ರಮುಖ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ. ತೆಗೆದುಕೊಳ್ಳಬೇಕಾದ್ರೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡರೆ ನಿಮಗೆ ಒಳ್ಳೆಯದು. ನಿಮ್ಮ ಮನಸ್ಸಿನ ಕಾರ್ಯಗಳನ್ನು ನೀವು ಇವತ್ತು ಮಾಡೋದು ಉತ್ತಮ. ಮನಸ್ಸಿನಲ್ಲಿರುವಂಥ ಕಾರ್ಯಗಳನ್ನು ಏನು ಯೋಚಿಸಿದ್ರೆ ಅದನ್ನು ಮಾಡಬೇಡಿ, ಏನೂ ತೊಂದರೆ ಇಲ್ಲ. ಅದೃಷ್ಟದ ಬಣ್ಣ ನೇರಳೆ ಬಣ್ಣ ಮತ್ತು ಅದೃಷ್ಟ ಸಂಖ್ಯೆ 6 ಮತ್ತು 8 ನಿಮ್ಮ ರಾಶಿಯಲ್ಲಿ ತೋರಿಸ್ತಾ ಇದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತೇ ಸ್ನೇಹಿತರ ಸಹಕಾರ ಇರುತ್ತದೆ. ನೀವು ಯಾವುದೇ ಕೆಲಸ ಮಾಡಿದರೂ ನಿಮ್ಮ ಸ್ನೇಹಿತರ ಬೆಂಬಲ ಇವತ್ತು ನಿಮಗೆ ಇರುತ್ತದೆ. ಅದರಿಂದ ನೀವು ಯಶಸ್ಸಿನತ್ತ ಮುನ್ನಡೆಯಬಹುದು. ಯಾವುದೇ ಅಸ್ಥಿರ ಅಥವಾ ಸ್ಥಿರ ಆಸ್ತಿಯ ಕುರಿತಾದ ಕುಟುಂಬದ ವಿವಾದವನ್ನು ಬಗೆಹರಿಸುವುದು ಅಗತ್ಯವಾಗಿ ಇರುತ್ತದೆ. ಇದರಲ್ಲಿ ನಿಮಗೆ ಸ್ನೇಹಿತರ ಹೆಲ್ಪು ಬೇಕಾಗಬಹುದು. ಈ ದಿನ ಕುಟುಂಬಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಯಲ್ಲಿ ಮಾಡುವಲ್ಲಿ ಕೆಲಸ ನಿರತರಾಗುತ್ತೀರಿ. ಸಮಸ್ಯೆಗಳು ಕುಟುಂಬದಲ್ಲೇ ಇರುತ್ತವೆ. ಚಿಂತನೆಗಳು ನಿಮ್ಮದು ಯಶಸ್ವಿ ಆಗುತ್ತವೆ ಮತ್ತು ಸ್ನೇಹಿತರ ವಿರೋಧ ಇವತ್ತು ಕಡಿಮೆಯಾಗುತ್ತದೆ. ಈ ಸಮಯದಲ್ಲಿ ನೀವು ಹಣದ ವೆಚ್ಚವನ್ನು ಸ್ವಲ್ಪ ಯೋಚಿಸಿ ಮಾಡಿದರೆ ಒಳ್ಳೆಯದು. ದಯವಿಟ್ಟು ಮುಂದಿನ ದಿನಗಳಿಗಾಗಿ ಹಣವನ್ನು ಉಳಿಸಿರಿ. ಹಣವನ್ನು ಖರ್ಚು ಮಾಡುವಂಥ ಗೋಜಿಗೆ ಇವತ್ತು ನೀವು ಹೋಗಬೇಡಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರೆಂದು ಅನಗತ್ಯವಾಗಿ ಇತರರ ಮೇಲೆ ಅನುಮಾನ ಮತ್ತು ತಾರ್ಕಿಕ ಕ್ರಿಯೆಯಲ್ಲಿ ಸಮಯ ಮತ್ತು ಹಣವನ್ನು ನೀವು ಇವತ್ತು ಕಳೆದುಕೊಳ್ಳಬಹುದು.
ಯೋಜಿತ ಕಾರ್ಯಕ್ರಮಗಳು ಸಹ ಯಶಸ್ವಿಯಾಗುತ್ತವೆ ಮತ್ತು ಆರ್ಥಿಕ ಲಾಭವು ನಿಮಗೆ ಬರುತ್ತದೆ. ಪೂರ್ವಜರಿಂದ ಲಾಭದ ಭರವಸೆ ಇರುತ್ತದೆ. ಹಳೆಯ ಸ್ನೇಹಿತನ ಆಗಮನವು ಕುಟುಂಬದಲ್ಲಿ ಕಾರ್ಯನಿರತತೆಯನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೊಂದಿಗೆ ನೀವು ಸಂತೋಷವನ್ನು ಅನುಭವಿಸುವಿರಿ ಮತ್ತು ನಿಮ್ಮ ಸಮಯವನ್ನು ನೀವು ಚೆನ್ನಾಗಿ ಇವತ್ತು ಕಳೆಯುತ್ತೀರಿ. ಮೋಜು ಮಸ್ತುವಿನಲ್ಲಿ ಆನಂದಕವಾಗಿ ನೀವು ಸಮಯವನ್ನು ಕಳೆಯುತ್ತೀರಿ. ವ್ಯವಹಾರದಲ್ಲಿ ಉತ್ತಮವಾಗಿ ನಿಮ್ಮ ವ್ಯವಹಾರ ನಡೆಯುತ್ತದೆ. ಯಾವುದೇ ಸಮಸ್ಯೆ ಇವತ್ತು ವ್ಯವಹಾರದಲ್ಲಿ ಇಲ್ಲ. ಆದ್ದರಿಂದ ನೀವು ನಿರ್ಭೀತವಾಗಿ ವ್ಯವಹಾರವನ್ನು ನೋಡಿಕೊಳ್ಳಬಹುದು. ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಇನ್ನು ಅದೃಷ್ಟದ ಬಣ್ಣ ನೇರಳೆ. ಅದೃಷ್ಟದ ಸಂಖ್ಯೆ 2. ಇನ್ನು ಮುಂದಿನ ರಾಶಿ ಮೀನರಾಶಿ. ಈ ಮೀನರಾಶಿಯವರಿಗೆ ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನವು ಉತ್ತಮ ಹಾಗೂ ಪ್ರಯೋಜನಕಾರಿಯಾಗಿದೆ. ನಿಮ್ಮ ಎಲ್ಲ ಕೆಲಸಗಳು ಇವತ್ತು ಆಗುತ್ತವೆ. ನೀವು ಚಾತುರ್ಯ ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಪಡೆಯಬಹುದು. ಸಮಸ್ಯೆಗಳು ಇವತ್ತು ನಿಮ್ಮದು ಕೊನೆಗೊಳ್ಳುತ್ತವೆ ಮತ್ತು ವಿರೋಧಿಗಳು ಸೋಲುತ್ತಾರೆ. ನಿಮ್ಮ ಜಾಣ್ಮೆಯಿಂದ ವಿರೋಧಿಗಳು ಸೋಲುತ್ತಾರೆ. ಆಹಾರ ಮತ್ತು ನೀರನ್ನು ಸ್ವಲ್ಪ ಒಳ್ಳೆಯ ಆಹಾರ ಅಥವಾ ಸಮತೋಲಿತ ಆಹಾರವನ್ನು ತಗೊಂಡ್ರೆ ಒಳ್ಳೆಯದು. ನೀರನ್ನು ಹೆಚ್ಚಾಗಿ ಕುಡಿದರೆ ಕಿಡ್ನಿಯ ಸಮಸ್ಯೆಗಳು ನಿಮಗೆ ಉಂಟಾಗುತ್ತವೆ. ಇದರಿಂದ ಆರೋಗ್ಯದ ಮೇಲೆ ಸಮಸ್ಯೆ ಉಂಟಾಗಿ ಹಣಕಾಸಿನ ಮೇಲೆ ಸ್ವಲ್ಪ ಪ್ರಮಾಣ ಬೀರಬಹುದು. ಹಣದ ಹೊರಹರಿವು ಹೆಚ್ಚಾಗಲಿದೆ. ಹಣದಲ್ಲಿ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ಇದೆ. ಜೀವನ ಸಂಗಾತಿಯಿಂದ ದೂರ ಬಿದ್ದರೂ ಪ್ರೀತಿ ಬದಲಾಗದೆ ಉಳಿಯುತ್ತದೆ. ಸ್ನೇಹಿತರ ಆಗಮನದಿಂದ ಅಥವಾ ಹಳೆಯ ಸ್ನೇಹಿತರ ಆಗಮನದಿಂದ ನಿಮ್ಮಲ್ಲಿ ಖುಷಿಯ ವಾತಾವರಣ ಹಾಗೂ ನೀವು ಒಂದು ಉತ್ತಮ ಒಳ್ಳೆಯ ಸಮಯವನ್ನು ನೀವು ಕಳೆಯುತ್ತೀರಿ. ಲಾಭದಲ್ಲಿ ಇವತ್ತು ನೀವು ಇರುತ್ತೀರಿ. ವ್ಯಾಪಾರದಲ್ಲಿ ಕೂಡ ಹಳೆಯ ಲಾಭದಲ್ಲಿ ಯಾವುದೋ ಒಂದು ಕಾಲಕ್ಕೆ ಮಾಡಿದಂಥ ವ್ಯವಹಾರದಲ್ಲಿ ಇವತ್ತು ನಿಮಗೆ ಲಾಭ ಸಿಗಲಿದೆ. ಇಲ್ಲಿ ಅದೃಷ್ಟ ಬಣ್ಣ ಹೇಳಬೇಕಂದ್ರೆ ನಿಮಗೆ ಬೂದು ಬಣ್ಣ. ಅದೃಷ್ಟದ ಸಂಖ್ಯೆ 08, 09 2 ಸಂಖ್ಯೆ ಇದೆ. ಇನ್ನು ಇಲ್ಲಿಗೆ ಭವಿಷ್ಯವಾಣಿ ಮುಗಿತು. ನಮ್ಮ ಭವಿಷ್ಯ ನಿಜವಾಗಿದ್ದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.